ನಮ್ಮ ಗಂಡ ಆಗ್ಬೇಕು. ಅವ್ರು ತುಂಬಾ ಡಿ ಕೆ ಶಿವಕುಮಾರ್ ಅಭಿಮಾನಿ. ಅವರಿಗೆ ಸಿಎಂ ಆಗ್ಬೇಕು ಅಂತ 3 ವರ್ಷದಿಂದ ನಮ್ಮನೆ ತುಂಬಾ ಆಸೆ ಪಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಕೇಳೋರು. ಗುರುವಾರ ವರದಳ್ಳಿ ಮಠ ಇದೆ, ಇಲ್ಲಿ ಹೋಗಿ ತುಂಬಾ ಪ್ರಾರ್ಥನೆ ಮಾಡೋರು, ಶಿವಕುಮಾರ್ ಅವ್ರು ಆಗ್ಬೇಕು, ಸಿಎಂ ಆಗ್ಬೇಕು ಅಂತ. ಅದೇ ಪ್ರಕಾರ ಇವಾಗ ಅವ್ರು ಸಿಎಂ ಆಗ್ತಾ ಇದಾರೆ. ನಮ್ಮನೆ ನನ್ಸಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ರು 2 ಭುಜದ ಮೇಲೆ, ಈ ಕಡೆ ಆ ಕಡೆ. ತುಂಬಾ ಜನ ತುಂಬಾ ತರ ಕಾಮೆಂಟ್ ಮಾಡಿದ್ರು, ಏನಿದು ಈ ತರ ಅವ್ರು ಅಚ್ಚೆ ಹಾಕ್ಸಿದಿರಲ್ಲ, ಮನೆಯವ್ರು ಯಾರು ಇಲ್ವಾ ಅಂತೇಳಿ. ಅದಕ್ಕೆ ಯಾವ್ದಕ್ಕೂ ಅವ್ರು ಕಿವಿ ಕೊಡದೆ ಅವ್ರು ಇದನ್ನ ಅದೇನೇ ಹೇಳಿದ್ರು ಫೇಸ್ ಮಾಡ್ಕೊಂಡು ಅವ್ರು ಇದನ್ನ ಅವ್ರು ತಗೊಂಡ್ ಹೋಗ್ತಾ ಇದ್ರು. ಅದೇನ್ ಇರ್ಲಿ, ಅವ್ರು ಇವತ್ತೆಲ್ಲ ನಾಳೆ ಸಿಎಂ ಆಗ್ಬೇಕು, ಹಾಗೆ ಆಗ್ತಾರೆ ಅಂತ. ಅದು ಇವಾಗ ಆಗ್ತಾ ಇದೆ. ಅವ್ರ ನನ್ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾವು ಅವ್ರನ್ನ ಹತ್ರದಿಂದ ನೋಡ್ಬೇಕು ಅಂತ ಆಸೆ ಇದೆ ನಮ್ ಇಡೀ ಕುಟುಂಬಕ್ಕೆ. ನಮಗೆ ಅವ್ರ ಹತ್ರ ಹೋಗಕ್ ಒಂದು ಅವಕಾಶ ನಮಗೆ ಯಾವತ್ತಾರು ಮಾಡಿ, ಅದೇ ನಮ್ಮ ಆಸೆ. ಅದು ನಮಗೆ. ನಾನು ಡಿ ಕೆ ನಿಮ್ಮ ಹೆಸರು ಹೇಳ್ರಿ. ನಾನು ಗುಡ್ಡೆಮನೆ ನಾಗರಾಜ್ ಅಂತ, ಸಾಗರ ತಾಲೂಕು, ಎಸ್.ಎನ್. ನಗರ ವಾಸಿ. ನಾನು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಯಾಕಾಗಿದ್ದೀನಿ ಅಂದ್ರೆ, ಅವರು ವಿದ್ಯಾರ್ಥಿ ದೆಸೆಯಿಂದ ಹಂತ ಹಂತವಾಗಿ ಅವರಿಗೆ ಪಕ್ಷ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಿರ್ವಹಿಸಿದಂತ ರೀತಿ ಮತ್ತೆ ಜವಾಬ್ದಾರಿ, ಅವರಿಗೆ ಪಕ್ಷದ ಮೇಲೆ ಇರುವಂತ ಪ್ರೀತಿ, ಆಮೇಲೆ ಹೈಕಮಾಂಡ್ ಮೇಲೆ ಇರುವಂತ ಗೌರವ, ಇದನ್ನ ನೋಡಿ ನಾನು ಅವರ ಕೆಲಸಕ್ಕೆ ಇದಾಗಿ ನಾನು ಅವರ ಅಭಿಮಾನಿಯಾಗಿದ್ದೀನಿ. ಅದರಲ್ಲಿ 2018 ಮುಗಿದ ನಂತರ 23ರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತೇಳಿ ಭಾರಿ ಆಸೆ ಪಟ್ಟುಕೊಂಡಿದ್ದೆ. ಆದರೆ ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ರು. ಆವಾಗಿಂದ ಯಾವಾಗ ಅವರಿಗೆ ಈ ಇಡಿ ಕೇಸಿಂದ ಸಿಲುಕಿಸಿ ಅವರು ಜೈಲಿಗೆ ಹೋಗಂಗೆ ಮಾಡಿದ್ರು ವಿರೋಧ ಪಕ್ಷದವರು, ಆ ಬಿಜೆಪಿಯವರು, ಅವತ್ತಿನ ದಿನ ನಾನು ಬೆಂಗಳೂರಲ್ಲೇ 2 ಕೈಗೂ ಅವರ ಫೋಟೋ ಇರೋದನ್ನ 2 ಭುಜದ ಮೇಲೆ ಹಚ್ಚಾಕ್ಸ್ಕೊಂಡೆ. ಅವರ ಅಭಿಮಾನಿಯಾಗಿ ಅವರ ಶ್ರಮಕ್ಕೆ ನಾನು ಅವ್ರ ಬೆಂಬಲವಾಗಿ ನಿಲ್ಲಬೇಕು ಅಂತ. ಅವರು ದೆಹಲಿಯಲ್ಲಿ ರಿಲೀಸ್ ಆಗಿ ಬಂದಾಗ ನಾನು ಏರ್ಪೋರ್ಟ್ ಅಲ್ಲಿ ಕೂಡ ಇದ್ದೆ. ನಾನು ಅವರ ಅಭಿಮಾನಿಯಾಗಿ ಏರ್ಪೋರ್ಟ್ ಅಲ್ಲಿ ಇದ್ದೆ. ಅಲ್ಲಿಂದ ನಾನು ಯಾವುದೇ ವೆಹಿಕಲ್ ತಗೊಂಡು ಹೋಗಿದ್ದರಿಂದ ಮತ್ತೆ ಅಲ್ಲಿಂದ ಸಿಟಿ ಬಸ್ ಅಲ್ಲಿ ಬಂದೆ ನಾನು ವಾಪಸ್ ಎಲ್ಲಿಗೆ, ಅವ್ರ ಮನೆಯವರಿಗೆ, ಕಾಂಗ್ರೆಸ್ ಆಫೀಸ್ ಅವರಿಗೆ. ಅವಾಗಿಂದ ಅವರ ಹುಚ್ಚ ಅಭಿಮಾನಿ ಆಗಿದ್ದೀನಿ. ಅವಾಗಿಂದ 2023 ಯಾವಾಗ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವತ್ತಿಂದ ಸಾಗರದ ವರದಳ್ಳಿ ಶ್ರೀಧರ ಸ್ವಾಮಿಗಳಿಗೆ ದರ್ಶನಕ್ಕೆ ಹೋಗ್ತಿದ್ದೆ. ಪ್ರತಿ ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅವರು ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಅವರ ಕುಟುಂಬ ಸಮೇತ ಕರ್ಕೊಂಡ್ಬಂದು ಶ್ರೀಧರ ಸ್ವಾಮಿಗಳ ಪಾದಕ್ಕೆ ಪೂಜೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹರಕೆ ಹೊತ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಕೂಡ ನಾನು ನನ್ನ ಹೆಂಡತಿ ದಂಪತಿಯ ಸಮೇತ ಹೋಗಿ ನಾಳೆಯಿಂದ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದ್ರಿಂದ ಯಾವುದೇ ಅಡೆತಡೆ ಬರಬಾರದು ಅಂತ ಹೇಳಿ ಸಾಗರದ ಮಹಾಗಣಪತಿ ಪೂಜೆ, ಸಾಗರದ ಶಕ್ತಿ ದೇವತೆ ಮಾರಿಕಾಂಬ ಪೂಜೆ ಮತ್ತು ಇವತ್ತು ಮಂಗಳವಾರ ಆಗಿದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ 3 ಕೂಡ ಅವರ ಹೆಸರಿನಲ್ಲಿ ಪೂಜೆ ಮಾಡಿಸಿಕೊಂಡು ಈಗ ದಂಪತಿ ಸಮೇತ ಬಂದಿದ್ದೀವಿ. ಅವರು ನಾಳೆಯಿಂದ ಅಧಿಕಾರ ಸ್ವೀಕಾರವನ್ನ ಸುಗಮವಾಗಿ ಯಾವುದೇ ಅಡೆತಡೆ ಬರದೇನೆ ಬಂದರೂ ಕೂಡ ಅವರು ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ. ಅವರಿಗೆ ನನ್ನಲ್ಲಿ 3 ಮನವಿ ಇದೆ. ದಯವಿಟ್ಟು ಇದು ಅವರಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಆಗಿ ಮಾಡ್ತಾ ಇದ್ದೀನಿ. 3 ಮನವಿ. ಅವರು ನಮ್ಮನೆಗೆ ಮುಖ್ಯಮಂತ್ರಿ ಆಗಿರೋ ಅವಧಿಯಲ್ಲೇ ನಮ್ಮನೆಗೆ ಒಂದ್ಸರಿ ಬಂದು ಹೋಗಬೇಕು. 2ನೇದು, ವರದಳ್ಳಿ ಶ್ರೀಧರ ಸ್ವಾಮಿಗಳ ಪಾದಿಕೆಯನ್ನು ಕುಟುಂಬ ಸಮೇತರು ಬಂದು ಪೂಜೆ ಮಾಡಿಕೊಡಬೇಕು. 3ನೇದಾಗಿ ಮುಖ್ಯವಾಗಿ ನಮ್ಮ ಸಾಗರದ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಇವು 3 ಬೇಡಿಕೆಯನ್ನು ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ, ನನ್ನ ತಂದೆ, ನಮ್ಮ ಅಜ್ಜ, ನಾನು ಕಾರ್ಯಕರ್ತನಾಗಿ ಅವರ ಸ್ವಂತ ಬಲವಾಗಿ ಅಭಿಮಾನಿಯಾಗಿ ನಾನು ಬೇಡ್ಕೊತಾ ಇದ್ದೀನಿ. ಇದನ್ನು ಈಡೇರಿಸಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಅವರಿಗೆ ಒಳ್ಳೆಯದಾಗಲಿ. ದೇವರು ಶ್ರೀಧರ ಸ್ವಾಮಿಗಳವರಿಗೆ ಗಟ್ಟಿತನದ ನಿರ್ಧಾರವನ್ನು ತೆಗೆದುಕೊಂಡು ಆಡಳಿತವನ್ನು ಸ್ವಚ್ಛವಾಗಿ ಕ್ಲೀನಾಗಿ ಎಲ್ಲ ಜನಮೆಚ್ಚುವ ಅಧಿಕಾರವನ್ನು ನಡೆಸಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.